ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಸೆಪ್ಟೆಂಬರ್ 2010 ಒಂದು ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸರ್ವೆ ಮನಮೋಹನ್ ಸಿಂಗ್ ಜಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ನಾನು ಮಂತ್ರಿ ಆಗಿದ್ದಾಗ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲದೆ ನನ್ನ ಹತ್ರ ಸೋಷಿಯಲ್ ವೆಲ್ಫೇರ್ ಕೆಲವು ದಿವಸ ಇತ್ತು. ಈ ಕ್ಯಾಸ್ಟ್ ಸರ್ವೆಯನ್ನ ನಾವು 2016 ಮುಗಿಸಿದ್ದೇವೆ. ಆದರೆ ಬಿಜೆಪಿ ಗವರ್ಮೆಂಟ್ 2016 ಮುಗಿದರೂ ಕೂಡ ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಲಿಲ್ಲ. ಇವತ್ತು ದೊಡ್ಡ ದೊಡ್ಡ ಮಾತು ಹೇಳ್ತಾರೆ. ಈ ಕೆಲಸವನ್ನ ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಹಾಗೂ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ನಮ್ಮ ಸರ್ಕಾರ ಸೋಶಿಯೋ ಎಕನಾಮಿಕ್ ಸರ್ವೆ ಸೆಪ್ಟೆಂಬರ್ 2010 ಮಾಡಿದೆ. ಯಾಕಿದು ಕ್ರೆಡಿಟ್ ನಮಗ್ ಬರೋದಿಲ್ಲ? ಯಾಕಂದ್ರೆ ನಾವು ಜಾಸ್ತಿ ಮಾತಾಡೋದಿಲ್ಲ ಇದ್ರ ಬಗ್ಗೆ ಮತ್ತು ನಾವು ಹೊಗಳ್ಕೊಳ್ಳೋದಿಲ್ಲ ಬೇರೆಯವರಂಗೆ. ಈ ಕೆಲಸ ನಮ್ ಗೌರ್ಮೆಂಟ್ ಮಾಡಿದೆ. ಮತ್ತು ಇವತ್ತು ಇದ್ರ ಬಗ್ಗೆ ಪದೇ ಪದೇ ಎತ್ತಿ ತೋರಿಸಿದ್ದು ರಾಹುಲ್ ಗಾಂಧಿ ಅವರು. ನಾವು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿ ಇದು ಬೀದಿಗೆ ತಂದು ಜಾತಿ ಜನಗಣನೆ ಆಗ್ಬೇಕು ಅಂತಕ್ಕಂಥನ ಇಡೀ ದೇಶದಲ್ಲೇ ಪ್ರತಿಯೊಂದು ರಾಜ್ಯಕ್ಕೆ ಹೋಗಿ ಈ ಮಾತನ್ನ ನಾವು ಹೇಳಿದ್ದೀವಿ. ಹೇಳಿದ ಮೇಲೆ ಇವತ್ತು ನಮ್ಮ ಇದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ಬೇಕಾದ್ರೆ ಏಪ್ರಿಲ್ 16, 2023 ನಾನು ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟರ್ ಬರೆದಿದ್ದೆ. ನೀವು ಜಾತಿ ಜನಗಣನೆ ಮಾಡಿಸ್ಬೇಕು, ಜನರಲ್ ಸೆನ್ಸಸ್ ನಲ್ಲಿ ಇದು ಹಾಕಿ ಸ್ಪಷ್ಟವಾಗಿ ಹಿಂದುಳಿದಂತ ಜನಾಂಗದವರಿಗೆ ಲಾಭ ಆಗ್ತಕ್ಕಂತ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ದೇವೆ. 2 ವರ್ಷ ಆದರೂ ಕೂಡ ಈ ಗವರ್ಮೆಂಟ್ ಮಾಡಲಿಲ್ಲ. ಈಗ ಮೊನ್ನೆ ಇವರು ಸ್ಪೆಷಲ್ ಕ್ಯಾಬಿನೆಟ್ ಮಾಡಿ ಈಗ ಅನೌನ್ಸ್ ಮಾಡಿದ್ದಾರೆ. ನಾನ್ ಕೇಳೋದೇನಂದ್ರೆ, ನಾವೇನ್ ಹೇಳ್ತೇವೆ ಅದಕ್ಕೆ ಅವರು ಮೊದಲೇ ನಿರ್ಲಕ್ಷ್ಯ ಮಾಡ್ತಾರೆ. ಆಮೇಲೆ ತಮಗೆ ಬೇಕಾದಾಗ ಇವತ್ತು ಹೇಳ್ತಾರೆ. ಈ ರೀತಿಯಾಗಿ ಮಾಡ್ತಾರೆ. ಯಾಕಂದ್ರೆ ಕ್ರೆಡಿಟ್ ಬಿಜೆಪಿಗೆ ಬರಲಿ, ಮೋದಿಗೆ ಬರಲಿ. ಅರೆ, ನಾವು ಇದಕ್ಕಿಂತ ಮುಂಚೆ ಹೇಳಿದ್ದೇವೆ ಈ ಸೆನ್ಸಸ್ ಮಾಡಬೇಕು ಅಂತ ಹೇಳಿ. ಅವರ ಅಭಿಪ್ರಾಯ ಇದ್ದಿದ್ರೆ ಸಹಜವಾಗಿ ಬಜೆಟ್ ನಲ್ಲೂ ಕೂಡ ಹಣ ಇಡ್ತಿದ್ರು ಸರ್ವೆ ಮಾಡಕ್ಕೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸುಮಾರು ಸಿದ್ದರಾಮಯ್ಯನವರು ಸುಮಾರು 300 ಕೋಟಿನೋ 165 crores ಓನ್ಲಿ ಇನ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಮಾಡಿದೆ. ಇವರು ಇಡೀ ಭಾರತ ದೇಶಕ್ಕೆ 515 ಕೋಟಿ ಇಟ್ಟಿದ್ದಾರೆ. ಇದು ಹೆಂಗ ಸಾಧ್ಯ? UP ಅಂತ ರಾಜ್ಯಕ್ಕೂ ಮಾಡಕ್ಕಾಗೋದಿಲ್ಲ. ಅಂದ್ರೆ ಇದು ಸುಮ್ಮನೆ ತೋರಿಕೆಗಾಗಿ ಹೇಳಕ್ಕೆ
ಈ ದುಡ್ಡನ್ನ ಇಟ್ಟಿದ್ದಾರೆ ಹೊರತಾಗಿ ಇದನ್ನ ಸೆನ್ಸಸ್ ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನತಕ್ಕಂಥದ್ದು ಅವರ ಮನಸ್ಸು ಇರಲಿಲ್ಲ, ಈಗೂ ಇಲ್ಲ. ಇದ್ರೆ ಅವ್ರ ಬಜೆಟ್ ಘೋಷಣೆನೂ ಕೂಡ ಮಾಡ್ತಿದ್ರು.